ವಿಕಲಚೇತನ ವಿದ್ಯಾರ್ಥಿಗಳೊಂದಿಗೆ ಸಂತಸ ಹಂಚಿಕೊಂಡು ಮಾನವೀಯತೆ ಮೆರೆದಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ರಾವತ್ನಹಳ್ಳಿಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ರಾವತ್ನಹಳ್ಳಿಯಲ್ಲಿರುವ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ನ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬಟ್ಟೆ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆಯ ಬಾಲಾಜಿ ಸ್ಟೋರ್ಸ್ನ ದರ್ಶನ್ ಹಾಗೂ ಬೆಂಗಳೂರಿನ ಬಾಪಿ ರೆಡ್ಡಿರವರ ಸಹಯೋಗದಲ್ಲಿ ಟ್ರಸ್ಟಿನ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬಟ್ಟೆಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಬಟ್ಟೆಗಳನ್ನು ವಿತರಿಸಿ ಅವರೊಂದಿಗೆ ಕೆಲಕಾಲ ಆತ್ಮೀಯವಾಗಿ ಬೆರೆತು ಸಂತಸ ಹಂಚಿಕೊಂಡರು. ಈ ವೇಳೆ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸದ ನಗು ಮೂಡಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ವಿಕಲಚೇತನ ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಸ್ಪಂದಿಸಿ ಅವರೊಂದಿಗೆ ಸಂತಸ ಹಂಚಿಕೊಂಡು ಬಟ್ಟೆ ವಿತರಿಸಿದ ಈ ಮಾನವೀಯ ಕಾರ್ಯಕ್ಕೆ ಟ್ರಸ್ಟಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಬಂದಿದ್ದು ಗೊತ್ತಾ ನಿಮ್ಗೆ? ಒಂದ್ 2-3 ತಿಂಗಳಿಗೆ ಹಿಂದೆ ಬಂದಿದ್ದೆ. ನಾನು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದೆ. ಅವಾಗ ದರ್ಶನ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ದರ್ಶನ್ ಈ ತರ ಒಂದು ಬ್ಲೈಂಡ್ ಸ್ಕೂಲ್ ಇದೆ, ಅವ್ರಿಗೆ ಏನಾದ್ರೂ ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ಬೇಕಲ್ಲ ಅಂತ. ಅವರು ಎಲ್ಲಿ ಏನು ಎತ್ತ ಅಂತ ಕೇಳಲಿಲ್ಲ ಸರ್. ನಮ್ದು ಇದ್ರದ್ದು ಕೋಟನು ಮುಗ್ದಿದೆ ಅಂತ ಏನು ಹೇಳಿಲ್ಲ ಸರ್. ನಮ್ಮ ಕೈಯಲ್ಲಿ ಏನಾಗತ್ತೆ ಅದು ಮಾಡೋಣ ಅಂತಂದ್ರು. ಅದು ಹೇಳ್ಬಿಟ್ಟು ಒಂದು 3 ತಿಂಗಳಿಗೆ ಇಲ್ಲಿ ಬಂದಿದ್ದಾರೆ. ಈ ತರ ಯಾರು ಇತ್ತೀಚೆಗೆ ಹೆಲ್ಪ್ ಮಾಡಲ್ಲ. ಈಗ ದಾನಿಗಳು ಸಿಗೋದು ಕಷ್ಟ, ಅವ್ರನ್ನ ಹುಡ್ಕೋದು ಕಷ್ಟ. ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮ ಬಟ್ಟೆಗಳು ತಗೊಂಡ್ಬಂದಿದ್ದಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ. ಆಮೇಲೆ ನಿಮ್ ಸರ್ರು ಅಷ್ಟೇ, ಈಗ ಇಷ್ಟು ಜನ ನೋಡ್ಕೊಬೇಕಂದ್ರೆ ಅಷ್ಟು ಸುಲಭ ಆಗಿರತ್ತಾ? ನೀವು ಎಲ್ಲ ತರಲೆ ಎಲ್ಲ ಮಾಡ್ತಿರ್ತೀರಲ್ವಾ, ಅದನ್ನ ಸಹಿಸ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂತಿದಾರಲ್ವಾ. ಅವರಿಗೂ ನಿಮ್ಮ ಎಲ್ಲರ ಪರವಾಗಿ ಒಂದು ಚಪ್ಪಾಳೆಯನ್ನ ಹಾಕ್ಬೇಕು. ಅವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಮುಂದೆ ಏನ್ ಮಾಡ್ಬೇಕು? ನಿಮ್ ಕೈಯಲ್ಲಿ ಆಗಂತದ್ದು ಮಾಡ್ಬೇಕು. ಈಗ ಮಿತಿ ಮೀರಿ ಯಾರ ಕೈಯಲ್ಲೂ ಮಾಡಕ್ಕಾಗಲ್ಲ. ನಿಮ್ ಕೈಯಲ್ಲಿ ಏನಾಗತ್ತೆ ಅದೇ ರೀತಿ ನೀವು ಸಹಾಯ ಮಾಡ್ತೀರಾ? ಸಹಾಯ ಮಾಡ್ತೀರಲ್ವಾ? ನಿಮ್ ಕೈಯಲ್ಲಿ ಆಗಂತದ್ದನ್ನ ನೀವು ಸಹಾಯ ಮಾಡಿ, ಆಯ್ತಾ? ನಮ್ಗೆ ಒಂದು ರಿಕ್ವೆಸ್ಟ್ ಬಂದಿತ್ತು, ಮಕ್ಕಳ ನಮ್ಮ ಶಾಲೆಗೆ ಬನ್ನಿ ಅಂತೇಳಿ ರಿಕ್ವೆಸ್ಟ್ ಬಂದಿತ್ತು. ಯಾರ ಮುಖಾಂತರ? ಯೋಗೀಶ್ ಸರ್ ಇದ್ರು ಫಸ್ಟ್, ಅದಾದ್ಮೇಲೆ ಅಭಿಷೇಕ್ ಸರ್ ಬಂದರು. ಈಗ ಯೋಗೀಶ್ ಸರ್ ತುಮಕೂರಿಗೆ ಹೋಗಿದ್ದಾರೆ, ಹಾಗಾಗಿ ಅಭಿಷೇಕ್ ಸರ್ ಟೇಕ್ ಓವರ್ ಮಾಡಿದ್ದಾರೆ. ಈ ಸ್ಕೂಲ್ಗೆ ಲಾಸ್ಟ್ ಟೈಮ್ ಬರೋಕ್ಕಾಗಿರಲಿಲ್ಲ. ನಾವು ಸಂಪರ್ಕ ಮಾಡಿ ಫೋನಲ್ಲಿ ನಿಮಗೋಸ್ಕರ ಏನಾನ ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡಿ, ಯಾಕಂದರೆ ನಿಮಗೆ ಕೊಟ್ಟಷ್ಟು ಒಳ್ಳೆತನ ದೇವರು ಎಷ್ಟೊಂದು ಕೊಟ್ಟಿರಲ್ಲ. ಹಾಗೆ ನಿಮಗೆ ಮೆಮೊರಿ ಪವರು ಎಲ್ಲ ತುಂಬ ಜಾಸ್ತಿ ಇರುತ್ತೆ ಮಕ್ಕಳ. ಹಾಗಾಗಿ ನಾವು ಎಲ್ಲೆಲ್ಲೋ ಕೊಡೋದ್ರಿಂದ ಈ ಥರ ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮ ಚಾರಿಟಬಲ್ ಟ್ರಸ್ಟ್ ಅಧಿಕಾರಿಗಳನ್ನ ಮಾತಾಡಿದಾಗ, ಸರ್ ಯಾವತ್ತು ಬರ್ತೀರೋ ಬನ್ನಿ, ನಿಮಗೆ ಸದಾ ವೆಲ್ಕಮ್ ಇರುತ್ತೆ. ಹಾಗೆ ಅಭಿಷೇಕ್ ಸರ್ ಫೋನ್ ಮಾಡಿದಾಗ, ಇನ್ನು ಯಾವಾಗ ನಮ್ಮ ದರ್ಶನ್ ನಾವು ಬರ್ತೀವಿ, ಜೊತೆಲಿ ಇರ್ತೀವಿ ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರು ಬಾಪಿ ರೆಡ್ಡಿ ಬೆಂಗಳೂರಿಂದ ಬಂದಿದ್ದಾರೆ. ಹಾಗೆ ಎಲ್ಲ ಕೈ ಜೋಡಿಸಿ ಇವತ್ತೊಂದು ಚಿಕ್ಕದಾಗಿ ಸಹಾಯ ಮಾಡಬೇಕು ಅಂತ ನಿಮ್ಮ ಶಾಲೆಗೆ ಬಂದಿದ್ದೀವಿ. ಹಾಗಾಗಿ ಇವತ್ತು ಒಳ್ಳೆ ದಿವಸ ಅಂತ ಹೇಳ್ತಾ, ನೀವು ಹಂಗೆ ಮುಂದಕ್ಕೆ ಏನೇನು ಅಂದ್ಕೊಂಡು ಬಂದಿದ್ದಾರೋ ಇಲ್ಲಿ ಚೆನ್ನಾಗಿ ಓದಿ ಮುಂದಕ್ಕೆ ಏನೇನೋ ಒಂದು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ರಾವತನಹಳ್ಳಿಗೆ ಬಂದಿದ್ದೀವಿ. ಇದೊಂದು ಬ್ಲೈಂಡ್ ಸ್ಕೂಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಮಕ್ಕಳು ಯಾವ ಥರ ಇದ್ದಾರೆ ಅಂತ. ಯಾರಿಗೂ ಕೂಡ ಕಣ್ಣು ಕಾಣಲ್ಲ, ಅಂದರೆ ಸಂಪೂರ್ಣವಾಗಿ ಕಾಣುತ್ತೆ ಕಾಣಲ್ಲ ಅಂತಲೂ ಹೇಳಂಗಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ವಿಷನ್ ಇದೆ, ಇನ್ನು ಕೆಲವೊಬ್ಬರಿಗೆ ಅದೂ ಕೂಡ ಇಲ್ಲ. ನಾವು ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಕೋಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಮೊದಲು ಯೋಗೇಶ್ ಸರ್ ಅಂತ ಇದ್ದರು, ಅವ್ರ ಕಡೆಯಿಂದ ಆಗಿರ್ಬೋದು. ಈಗ ನಮಗೆ PSI ಇದ್ದಾರೆ ಅಭಿಷೇಕ್ ಸರ್, ಅವ್ರ ಕಡೆಯಿಂದ ಆಗಿರ್ಬೋದು. ಹಾಗೆಯೇ ನನ್ನ ಹಸ್ಬೆಂಡ್ ತೋರಿಸಿ, ಹಾಗೆಯೇ ನನ್ನ ಹಸ್ಬೆಂಡ್ ಫ್ರೆಂಡ್ ಬಪ್ಪಿ ರೆಡ್ಡಿ ಅಂತ ಅವ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಅವ್ರಿಗೂ ಇರುತ್ತೆ ಹೆಲ್ಪ್ ಮಾಡಬೇಕು ಅಂತಲ್ಲ. ಯಾಕಂದರೆ ಈಗ ಬ್ಯಾಂಗ್ಳೂರಲ್ಲಿ ನೀವು ಎಲ್ಲಿ ಏನಿರುತ್ತೆ ಅಥವಾ ಎಲ್ಲಿ ಯಾರಿಗೆ ಏನು ಅವಶ್ಯಕತೆ ಇರುತ್ತೆ ಅಂತ ಗೊತ್ತಿರಲ್ಲ. ಈ ಥರ ನನ್ನ ಹಸ್ಬೆಂಡ್ ಅವ್ರ ಹತ್ರ ಈ ಥರ ಇದೆ, ಇಲ್ಲಿ ಒಂದು ಬ್ಲೈಂಡ್ ಸ್ಕೂಲು, ನಾವೇನಾದರೂ ಅಲ್ಲಿ ಡೊನೇಟ್ ಮಾಡೋಣ ಅಂತ ಕೇಳಿದ ತಕ್ಷಣ ಅವರು ಕೂಡ ಡೊನೇಟ್ ಮಾಡೋದಕ್ಕೆ ಒಪ್ಕೊಂಡು ಇವತ್ತು ಇಲ್ಲಿ ಬ್ಲೈಂಡ್ ಸ್ಕೂಲಲ್ಲಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೆ ಬಟ್ಟೆಗಳನ್ನು ಕೊಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಮಕ್ಕಳಿಗೆ ತುಂಬ ಟ್ಯಾಲೆಂಟ್ಸ್ ಇದ್ದಾರೆ. ಹಾಡು ಕೂಡ ಹಾಡ್ತಿದ್ದಾರೆ, ಸಂಗೀತ ಕಲಿತಾ ಇದ್ದಾರೆ. ಮಕ್ಕಳೆಲ್ಲ ತುಂಬ ಟ್ಯಾಲೆಂಟ್ಸ್ ಇದ್ದಾರೆ.
ನಮಗೂ ತುಂಬ ಅವಶ್ಯಕತೆ ಇರುತ್ತೆ, ಅಥವಾ ನಮ್ಮ ಹತ್ರ ಇರೋದ್ರಲ್ಲಿ ಒಂದು ಸ್ವಲ್ಪ ಈ ಥರ ಮಕ್ಕಳಿಗೆ ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ನಿಜವಾಗ್ಲೂ ಪುಣ್ಯ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ನಂಬಿದ್ದೀನಿ. ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ನ ಸಂಸ್ಥಾಪಕ ಟ್ರಸ್ಟಿ. ನಾವು ತುಮಕೂರು ಜಿಲ್ಲೆಯಲ್ಲಿ ಅಥವಾ ನಗರಗಳಲ್ಲಿ ಹಾಸ್ಟೆಲನ್ನು ಮಾಡೋದಕ್ಕೆ ಶಕ್ತಿ ಇಲ್ಲದಿರೋದಕ್ಕೆ ಈ ರಾವತನಹಳ್ಳಿ ಗ್ರಾಮದಲ್ಲಿ ಒಂದು ಹಳೆಯ ಕಟ್ಟಡದಲ್ಲಿ ನಾವು ಹಾಸ್ಟೆಲನ್ನು 10 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದ್ವಿ. ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ 60x40 ಅಡಿ ನಿವೇಶನವನ್ನು ಕೊಟ್ಟರು. ನಾವು ಮಹಾದಾನಿಗಳ ನೆರವಿನಿಂದ ಈ ಒಂದು ವ್ಯವಸ್ಥಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು 40 ಜನ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಅವರಿಗೆ ಊಟ ವಸತಿ ಕೊಡೋದ್ರ ಜೊತೆಗೆ ಶಿಕ್ಷಣ, ಸಂಗೀತ, ಕಂಪ್ಯೂಟರ್ ತರಬೇತಿ, ಮೊಬಿಲಿಟಿ ತರಬೇತಿ, ಸ್ಪೋಕನ್ ಇಂಗ್ಲೀಷ್ಗಳನ್ನು ಕೊಡ್ತಾ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಕೋಳಾಲ ಪೊಲೀಸ್ ಸ್ಟೇಷನ್ನ ಶ್ರೀಯುತ ಅಭಿಷೇಕ್ರವರ ನೇತೃತ್ವದಲ್ಲಿ ಶ್ರೀಯುತ ದರ್ಶನ್ ಮತ್ತು ಕುಟುಂಬ ವರ್ಗ, ಬಾಲಾಜಿ ಸ್ಟೋರ್ ಕೊರಟಗೆರೆ ಅವರು ಮತ್ತು ಶ್ರೀಯುತ ಬಾಪಿ ರೆಡ್ಡಿ ಬೆಂಗಳೂರು ಇವರು ನಮ್ಮ ಸಂಸ್ಥೆಗೆ ಆಗಮಿಸಿ ಎಲ್ಲ ಮಕ್ಕಳಿಗೂ ಬಟ್ಟೆಗಳನ್ನು ವಿತರಣೆ ಮಾಡಿರ್ತಾರೆ. ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಎಲ್ಲನ ಬಟ್ಟೆಯನ್ನು ವಿತರಣೆ ಮಾಡಿರ್ತಾರೆ. ಮತ್ತು ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನಾಡಿ ಅವ್ರಿಗೆ ಆಶೀರ್ವಾದ ಮಾಡಿರ್ತಾರೆ. ದಯಾಮಯನಾದ ಭಗವಂತ ಏನು ಇಲ್ಲಿ ಬಂದಿರೋಂಥ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಇವ್ರ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿಲಿ ಅಂತ ಕೇಳಿಕೊಂಡು ಇವರು ಮತ್ತು ಇವ್ರ ಸ್ನೇಹಿತರನ್ನ ಮತ್ತೆ ಕರ್ಕೊಂಡು ಬರೋವಂಥ ಶಕ್ತಿಯ ದೇವರು ಕೊಡಲಿ, ಮನಸ್ಸನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಸಮಸ್ತ ವಿದ್ಯಾರ್ಥಿ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.